ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದು ಒಂದು ಪುಣ್ಯಕ್ಷೇತ್ರ ಅಂಥೇಳಿ ಹಿಂದಿನಿಂದ ಸುಮಾರು ನಮ್ಮ ಹಿರಿಯರು ಒಂದು 300 ವರ್ಷಗಳ ಹಿಂದಿನ ಇತಿಹಾಸವನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಈ ದೇವಸ್ಥಾನ ಪ್ರಾರಂಭ ಆಗಿದ್ದನ್ನು ನಾವು ನೋಡ್ತಾ ಹೋದರೆ ಮೊದಲು ಒಂದು KG ಕಲ್ಲಿನ ಗಾತ್ರದಲ್ಲಿ ನಮ್ಮ ಲಿಂಗು ಉದ್ಭವ ಆಗಿತ್ತಿಲ್ಲಿ. ಈಗ ಇದು ದೊಡ್ಡ ಗಾತ್ರದಲ್ಲಿ ಬೆಳೆದು ಇವತ್ತು ನೀವೇ ಸಹ ಕಣ್ಣಾರೆ ನೀವೆಲ್ಲ ನೋಡಿದ್ದೀರಿ. ಇಷ್ಟು ಎತ್ತರವಾಗಿ ಈ ನಮ್ಮ ಲಿಂಗು ಬೆಳೆದಿದೆ ಅಂತಂದರೆ ಈ ಕ್ಷೇತ್ರದ ಒಂದು ಮಹಿಮೆ ಅಂಥೇಳಿ ನಾವೆಲ್ಲ ಭಾವಿಸ್ಕೊಂಡು ಬರ್ತಾಯಿದ್ದೀವಿ. ಕಾರಣ ಇಡೀ ರಾಜ್ಯದಲ್ಲೇ ಉದ್ಭವ ಮೂರ್ತಿಗಳನ್ನು ನಾವು ನೋಡ್ತಕ್ಕಂಥದ್ದು ಭಾಳ ಅಪರೂಪ. ಅಂಥ ಒಂದು ಉದ್ಭವ ಮೂರ್ತಿ ನಮ್ಮ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದೆ ಅಂದರೆ ನಮ್ಮ ಈ ಜಿಲ್ಲೆಯ ನಮ್ಮ ರಾಜ್ಯದ ಒಂದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ನಮ್ಮ ಪುಣ್ಯಕ್ಷೇತ್ರ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆಯನ್ನು ನಾವು ನೆರವೇರಿಸ್ತೀವಿ. ತದನಂತರ ಶ್ರಾವಣ ಮಾಸ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ, ಧನುರ್ಮಾಸದಲ್ಲಿ ರುದ್ರಾಭಿಷೇಕ ಮತ್ತು ನಮ್ಮ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ನಾವು ದಾಸೋಹದ ವ್ಯವಸ್ಥೆಯನ್ನು ಸಹ ನಾವು ಇಲ್ಲಿ ಮಾಡಿದ್ದೀವಿ ಶ್ರಾವಣ ಮಾಸದಲ್ಲಿ ಮತ್ತು ಜಾತ್ರೆ ಮಹಾಶಿವರಾತ್ರಿಯಲ್ಲಿ. ಇಂಥ ಒಂದು ಪುಣ್ಯಕ್ಷೇತ್ರ ಭಾಳ ಅದ್ಭುತವಾಗಿ ನಡ್ಕೊಂಡು ಬರ್ತಾಯಿದೆ. ಅದರಲ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಕ್ಷೇತ್ರ ಒಂದು ಐತಿಹಾಸಿಕವಾದಂಥ ಕ್ಷೇತ್ರ ಅಂಥೇಳಿ ನಮ್ಮ ಈ ಜಿಲ್ಲೆಯ ಜನತೆ ಮಾತಾಡ್ತಾರೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಬಿಳಿ ತನ್ನಾಗಿರ್ಬೋದು, ಬೇರೆ ಕಷ್ಟ ಕಾರ್ಪಣ್ಯಗಳಿಗೆ ನೀವು ಕೇಳಿದ್ರಿ, ಈಗ ಕಷ್ಟ ಕಾರ್ಪಣ್ಯಗಳಿಗೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಮಹಾನ್ ಪುಣ್ಯಕ್ಷೇತ್ರ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಹಾಗಾಗಿ ಈ ಪುಣ್ಯಕ್ಷೇತ್ರ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಈಗ ನಮ್ಮವರು ಹೇಳಿದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಕೆಲವರಿಗೆ ಅನಾನುಕೂಲ ಆಗಿರೋದನ್ನು ಒಳ್ಳೇದು ಮಾಡಿಕೊಟ್ಟಿದೆ ದೇವರು. ಆಮೇಲೆ ಪ್ರತಿ ಸೋಮವಾರನೂ ಕೂಡ ರುದ್ರಾಭಿಷೇಕ ಮಾಮೂಲು ನಡೆಯುತ್ತೆ. ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿಗಳು ಬಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ.